ಶಿಕ್ಷಣ ಎಂಬುದು ಜೀವನದ ಬೆಳಕು. ಈ ಬೆಳಕನ್ನು ಮಕ್ಕಳ ಜೀವನದಲ್ಲಿ ಅರಳುವ ಮಹತ್ತರ ಕಾರ್ಯವನ್ನು ನಮ್ಮ ಶ್ರೀ ಅಮೋಘಸಿದ್ದೇಶ್ವರ ನವೋದಯ ಕೋಚಿಂಗ್ ಸೆಂಟರ್ ನಿರ್ವಹಿಸುತ್ತಿದೆ. ನಮ್ಮ ಸಂಸ್ಥೆ ಯಶಸ್ವಿ ಪ್ರಯಾಣವು ಒಂದು ದಿನದಲ್ಲಿ ರೂಪುಗೊಂಡದ್ದಲ್ಲ. ಅದು 7 ವರ್ಷಗಳ ಪರಿಶ್ರಮ, ಶ್ರದ್ಧೆ ಮತ್ತು ಸಮರ್ಪಣೆಯ ಫಲವಾಗಿದೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ. ನನ್ನ ಹೆಸರು ಸಂಗೊಳ್ಳಿ ರಾಯಣ್ಣ ತಂದೆ ನಾಗೇಶ್. ನಾನು ಶ್ರೀ ಅಮೋಘಸಿದ್ದೇಶ್ವರ ನವೋದಯ ಕೋಚಿಂಗ್ ಸೆಂಟರ್ ಸಿಂಧನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದೇನೆ. ಮೊದಲು ನನಗೆ ಅಲ್ಪ ಸ್ವಲ್ಪ ಓದಲು ಬರೆಯಲು ಬರುತ್ತಿತ್ತು. ಈ ಸಂಸ್ಥೆ ನನಗೆ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ನೀಡಿದ್ದರಿಂದ ನಾನು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದೇನೆ. ಈ ಸಂಸ್ಥೆ ಎಲ್ಲಾ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ನೀಡುತ್ತದೆ. ಅದನ್ನು ನಾವುಗಳು ಸರಿಯಾಗಿ ಬಳಸಿಕೊಳ್ಳಬೇಕು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಸಂಸ್ಥೆ ಅತ್ಯುತ್ತಮವಾಗಿದೆ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸಲು ನಮ್ಮ ಸಂಸ್ಥಾಪಕರ ದೃಢ ಸಂಕಲ್ಪ, ದೂರದೃಷ್ಟಿ ಮತ್ತು ಅದಮ್ಯ ಚೇತನ ಮನೋಭಾವನೆ ಹಾಗೂ ಶಿಕ್ಷಕರ ನಿರಂತರ ಪರಿಶ್ರಮ, ವಿದ್ಯಾರ್ಥಿಗಳ ಶ್ರಮ, ಪೋಷಕರ ಸಹಕಾರವು ಈ ಬೆಳವಣಿಗೆಯ ಮುಖ್ಯ ಆಧಾರವಾಗಿದೆ. Namaste. My name is Aishwarya, daughter of Sharanappa. I am an old student of Sri Amoghasiddeshwara Navodaya Coaching Center, Sindanuri. Now I have joined Navodaya School. At first, I had some difficulty reading and writing. This institution is giving me a very good education. Today I am studying in Navodaya School. Because of the education I received here, this institution is spreading light of knowledge to all children. We must use this opportunity properly. This institution is excellent for your children's bright future. ಹೂವಲ್ಲಿಜೆನೋ ಗುಡಿ ಕಟ್ಟದೇನೋ, ನೀರಲ್ಲಿ ಮೀನು ಅಡಿ ಮುಟ್ಟದೇನೋ, ಆ ದೈವದಾಜ್ಞೆನೇ ಎಲ್ಲಾನು. ಏ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು. ನಮಸ್ಕಾರ, ನನ್ನ ಹೆಸರು ನಿವೇದಿತಾ, ತಂದೆ ಮಂಜುನಾಥ್. ಶ್ರೀ ಅಮೋಘಸಿದ್ದೇಶ್ವರ ನವೋದಯ ಕೋಚಿಂಗ್ ಸೆಂಟರ್ ನಮ್ಮಂಥ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ದಾರಿ ತೋರಿಸುವ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ನಾನು ನಂಬುತ್ತೇನೆ. ಏಕೆಂದರೆ 24-25ನೇ ಸಾಲಿನಲ್ಲಿ ನಾನು ಸಹ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದೇನೆ. ಇದೇ ರೀತಿ ನಿಮ್ಮ ಮಕ್ಕಳು ಸಹ ನವೋದಯ ಶಾಲೆಗೆ ಆಯ್ಕೆ ಆಗಬೇಕೆಂದರೆ ಈ ನಮ್ಮ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಯಾವುದೇ ದೊಡ್ಡ ಸಾಧನೆಗೆ ಸಣ್ಣ ಆರಂಭವಿರುತ್ತದೆ. ನಮ್ಮ ಸಂಸ್ಥೆ 192 ವಿದ್ಯಾರ್ಥಿಗಳು 9 ಜನ ಶಿಕ್ಷಕರೊಂದಿಗೆ ಆರಂಭವಾದಾಗ ಅದು ಕೇವಲ ಒಂದು ಕೋಚಿಂಗ್ ಸೆಂಟರ್ ಆಗಿರಲಿಲ್ಲ, ಅದೊಂದು ಭರವಸೆಯಾಗಿತ್ತು. ಅಂದು ಹಚ್ಚಿದ ಆ ಜ್ಞಾನದ ಅಣತೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ನೀಡುತ್ತಿದೆ ಎನ್ನುವುದೇ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸಂಖ್ಯೆಗಳು ಕೇವಲ ಆರಂಭವಷ್ಟೇ, ಆದರೆ ಆ ಸಂಖ್ಯೆಯನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಿದ್ದು ನಮ್ಮ ಸಂಸ್ಥೆಯ ಸಂಸ್ಥಾಪಕರ ನಾಯಕತ್ವ ಗುಣ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. Namaste. My name is Shravani, daughter of Sharanappa. I am an old student of Sri Amoghasiddeshwara Coaching Center, Sindanur.
Now I have joined Navodaya school. At first, I had some difficulty in reading and writing. Today I am studying in Navodaya school because of the education I received here. This institution light of knowledge to all children. We must use this opportunity properly. This institution excellent for your children's bright future. Thank you. ಸಂಸ್ಥೆ ಆರಂಭವಾದ ಕಾಲಕ್ಕೆ ಕೊರೋನಾ ಎಂಬ ಕತ್ತಲೆ ಆವರಿಸಿದರೂ ಎದೆಗುಂದದೆ ಅಡೆತಡೆಗಳನ್ನೇ ಅವಕಾಶಗಳನ್ನಾಗಿ ಮಾಡಿಕೊಂಡು ತಾಂತ್ರಿಕ ಸವಾಲುಗಳನ್ನು ಮೀರಿ ನಿಂತು ಕೊರೋನಾ ಕಾಲದ ಆತಂಕದ ನಡುವೆಯೂ ಶಿಕ್ಷಣದ ಗುಣಮಟ್ಟ ಕುಸಿಯದಂತೆ ನೋಡಿಕೊಂಡಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆಯಾಗಿದೆ. ಆರಂಭದ ವರ್ಷಗಳಲ್ಲಿ ಎದುರಾದ ಸವಾಲುಗಳೇ ನಮಗೆ ಮೆಟ್ಟಿಲುಗಳಾದವು. ವರ್ಷಗಳ ಉರುಳಿದಂತೆ ನಮ್ಮ ಅನುಭವ ಹೆಚ್ಚಿತು. ಮೊದಲ ವರ್ಷದ ಆ ಪುಟ್ಟ ಹೆಜ್ಜೆಯಿಂದ ಹಿಡಿದು ಇಂದು ನಾವು ತಲುಪಿರುವ ಈ ಎತ್ತರದವರೆಗೂ ನಮ್ಮ ಸಂಸ್ಥೆಯ ಪಯಣ ಸ್ಫೂರ್ತಿದಾಯಕ. ಅಂದು ಬಿತ್ತಿದ ಗುಣಮಟ್ಟದ ಶಿಕ್ಷಣದ ಬೀಜ ಇಂದು ಫಲಿತಾಂಶದ ವೃಕ್ಷವಾಗಿ ಬೆಳೆದು ನಿಂತಿದೆ. ಮೊದಲ ವರ್ಷದ ಫಲಿತಾಂಶ ನಮಗೆ ಭರವಸೆ ನೀಡಿದರೆ ಈ ವರ್ಷದ ಫಲಿತಾಂಶ ನಮ್ಮ ಸಂಸ್ಥೆಯ ಅಚಲವಾದ ಶ್ರೇಷ್ಠತೆಯನ್ನು ಸಾಬೀತುಪಡಿಸಿದೆ. ಗುರಿ ಸ್ಪಷ್ಟವಾಗಿದ್ದಾಗ, ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ ಪ್ರತಿ ವರ್ಷದ ಫಲಿತಾಂಶವು ಇತಿಹಾಸವನ್ನೇ ಸೃಷ್ಟಿಸುತ್ತದೆ. ಆರಂಭದಿಂದ ಇಂದಿನವರೆಗೂ ಸೋಲರೆಯದ ಪಯಣ, ನಿರಂತರ ಸಾಧನೆಯ ಗರಿ.